ನಮಸ್ಕಾರ ರೀ ಎಲ್ಲರಿಗೂ. ತನ್ವೀಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಾಗ ಹೋಟೆಲ್ನಲ್ಲಿ ಸಿಗುವಂಥ ಗರಿಗರಿಯಾದಂಥ ಕ್ರಿಸ್ಪಿಯಾದಂಥ ರವಾ ದೋಸೆನ ಒಂದು ಸೀಕ್ರೆಟ್ ಪದಾರ್ಥನ ಉಪಯೋಗಿಸಿ ಮನೆಯಲ್ಲೇ ಕೇವಲ ನಿಮಿಷಗಳಲ್ಲಿ ಯಾವ ರೀತಿ ಮಾಡ್ಕೋದು ಅಂಥೇಳಿ ವಿಡಿಯೋನ ತೋರ್ಸಾಕತ್ತೇನೆ ರೀ. ನಾವು ಹೇಳುವಂಥ ಒಂದು ಸೀಕ್ರೆಟ್ ಪದಾರ್ಥನ ಉಪಯೋಗಿಸಿ ನೀವು ರವಾ ದೋಸೆನ ಮಾಡಿದ್ದ ಆದ್ರೆ ನಿಮ್ಮ ದೋಸೆ ಫೇಲ್ ಆಗೋ ಚಾನ್ಸೇ ಇಲ್ಲ. ಸೇಮ್ ಹೋಟೆಲ್ನಲ್ಲಿ ಸಿಗುವಂಥ ಗರಿಗರಿಯಾದಂಥ ರವಾ ದೋಸೆನ ಮನೆಯಲ್ಲಿ ಕೇವಲ ನಿಮಿಷಗಳಲ್ಲಿ ಆರಾಮವಾಗಿ ನಾವು ಮಾಡ್ಕೊಳ್ಬೋದು. ಬರೀ ಹೆಂಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಸೂಪರ್ ಆದಂಥ ಕ್ರಿಸ್ಪಿ ಆದಂಥ ದೋಸೆನ ಹೆಂಗೆ ಮಾಡೋದು ಅಂಥೇಳಿ ವಿಡಿಯೋನ ನೋಡ್ಕೊಂಡು ಬರೋಣ. ಫಸ್ಟ್ ನಾನಿಲ್ಲೇ ಈ ದೋಸೆನ ಮಾಡೋಕೆ ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡೇನ್ರಿ. ಇವಾಗ ಈ ಮಿಕ್ಸಿಂಗ್ ಬೌಲ್ಗೆ ನಾನು ಕಪ್ಪಿನ ಅಳತೆಯಲ್ಲಿ 1 ಕಪ್ ಆಗುವಷ್ಟು ಬಾಂಬೆ ರವಾನ ತಗೊಳಕತ್ತೇನೆ ರೀ. 1 ಕಪ್ ಬಾಂಬೆ ರವಕ್ಕೆ ನಾನಿಲ್ಲೇ ಅದೇ ಕಪ್ನಾಗ ಸೇಮ್ ಅರ್ಧ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ತಗೊಳಕತ್ತೇನೆ. ನೀವು ಬಾಂಬೆ ರವೆ ಬದಲಿಗೆ ಚಿರೋಟಿ ರವೆ ಬೇಕಿದ್ರೂ ಯೂಸ್ ಮಾಡ್ಕೊಳ್ಬೋದು. 1 ಕಪ್ ರವೆ, ಅರ್ಧ ಕಪ್ ಅಕ್ಕಿ ಹಿಟ್ಟು ಮತ್ತು ಅದೇ ಕಪ್ನಾಗ ಸೇಮ್ 2 ಟೀ ಸ್ಪೂನ್ ಅಥವಾ 1/4 ಕಪ್ನಷ್ಟು ನಾನಿಲ್ಲೇ ಗೋಧಿ ಹಿಟ್ಟನ್ನ ತಗೊಳಕತ್ತೇನೆ ರೀ. ಗೋಧಿ ಹಿಟ್ಟನ್ನ ಮಿಕ್ಸ್ ಮಾಡಿ ಆಗಿಂದ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಮತ್ತು 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು 1-2 ಹಸಿಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡು ಸೇರಿಸ್ಕೊಂಡೇನಿ. ಇವಾಗ ಅದಕ್ಕೆ ನಾನಿಲ್ಲೇ ಸ್ವಲ್ಪ ಫ್ರೆಶ್ ಆಗಿರುವಂಥ ಕರಿಬೇವು ಮತ್ತು ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡು ಸೇರಿಸ್ಕೊಂಡೇನಿ. ನೋಡಿಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊರಿ ಮತ್ತು ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸಿನ ಪೌಡ್ರನ್ನ ನಾನಿಲ್ಲೇ ಸೇರಿಸ್ಕೊಳಕತ್ತೇನೆ. ಇದು ಆಪ್ಷನಲ್ಲು, ಬೇಕಿದ್ರೆ ಸೇರಿಸ್ಕೊಳ್ಬೋದು, ಟೇಸ್ಟು ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ. ನೋಡ್ರಿ, ಇವಾಗ ಎಲ್ಲ ಮಸಾಲೆನೂ ಸೇರಿಸ್ಕೊಂಡಿಂದ ಇದನ್ನು ಒಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಸೇಮ್ ಯಾವ ಕಪ್ನಾಗ ನಾವು ಹಿಟ್ಟು ರವೆ ತೊಗೊಂಡಿದ್ದೀವಲ್ಲ ಅದೇ ಕಪ್ನಾಗ 3 ಕಪ್ ಆಗುವಷ್ಟು ನಾನಿಲ್ಲೇ ನೀರನ್ನ ತಗೊಳಕತ್ತೇನೆ. ಸೇಮ್ ಅದೇ ಕಪ್ನಾಗ 3 ಕಪ್ ಆಗುವಷ್ಟು ನಾನಿಲ್ಲೇ ನೀರನ್ನ ಯೂಸ್ ಮಾಡ್ಕೊಳಕತ್ತೇನೆ. 1 ಕಪ್ ರವೆ, ಅರ್ಧ ಕಪ್ ಅಕ್ಕಿ ಹಿಟ್ಟು ಮತ್ತು 1/4 ಕಪ್ನಷ್ಟು ಗೋಧಿ ಹಿಟ್ಟು, 3 ಕಪ್ ನೀರನ್ನ ನಾವಿಲ್ಲೇ ಸೇರಿಸ್ಕೊಳ್ಬೇಕು. ನೀರನ್ನ ನೋಡಿಕೊಂಡು ಸೇರಿಸ್ಕೊಳ್ಬೇಕು. ಇದು ಸ್ವಲ್ಪ ನೆನೆದ್ರೆ ಮತ್ತೆ ಗಟ್ಟಿ ಆಗ್ತೈತಿ. ಗಟ್ಟಿ ಆಗಿಂದ ಇದಕ್ಕೆ ಮತ್ತೊಂದು ಅರ್ಧ ಕಪ್ನಷ್ಟು ನೀರನ್ನ ಸೇರಿಸ್ಕೊಳ್ಬೇಕಾಗ್ತೈತಿ. ನೋಡ್ರಿ, ಇವಾಗ ನೀಟಾಗಿ ಗಂಟುಗಳೇನು ಆಗ್ದಂಗೆ ಮಿಕ್ಸ್ ಮಾಡ್ಕೊರಿ. ಈ ರೀತಿ ಮಿಕ್ಸ್ ಮಾಡ್ಕೊಂಡಾಗಿಂದ ಇದಕ್ಕೆ ಸ್ವಲ್ಪ ನೀರೇನಾದರೂ ಕಡಿಮೆ ಆಗಿದಾವು ಅನಿಸಿದ್ರೆ ಮತ್ತು ಒಂದು ಅರ್ಧ ಕಪ್ನಷ್ಟು ನೀರನ್ನ ಮಿಕ್ಸ್ ಮಾಡಿಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊರಿ. ನೋಡ್ರಿ, ಈ ರೀತಿ ಗಂಟುಗಳೇನೋ ಆಗ್ದಂಗೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನಿಮ್ಮ ಹತ್ರ ಟೈಮ್ ಇದ್ರೆ ಒಂದು 10-15 ನಿಮಿಷ ನೆನೆಯೋದಕ್ಕೆ ಇಡಬೇಕು. ಟೈಮ್ ಇಲ್ಲ ಅಂದ್ರೆ ಇನ್ಸ್ಟಂಟಾಗಿ ಕೂಡ ನಾವು ಮಾಡ್ಕೊಳ್ಬೋದು. ಸೇಮ್ ಟು ಸೇಮ್ ಹೋಟೆಲ್ನಲ್ಲಿ ಸಿಗುವಂಥ ರವಾ ದೋಸೆನ ನಾವು ಆರಾಮಾಗಿ ಕ್ರಿಸ್ಪಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು. ಈ ವಿಧಾನದಾಗ ನೀವು ಒಮ್ಮೆ ರವಾ ದೋಸೆನ ಟ್ರೈ ಮಾಡಿ ನೋಡ್ರಿ, ನಿಮ್ಮ ರವಾ ದೋಸೆ ಕೆಡೋ ಚಾನ್ಸೇ ಇಲ್ಲ. ನೋಡ್ರಿ, ಇವಾಗ ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿದ್ದಾದ ನಂತರ ಇದನ್ನು ಒಂದು ಮುಚ್ಚಳನ ಮುಚ್ಚಿ ನಾನಿಲ್ಲೇ ಒಂದು 5-10 ನಿಮಿಷ ಮಾತ್ರ ಇಲ್ಲೇ ನೆನೆಯೋದಕ್ಕೆ ಇಡಾಕತ್ತೇನೆ. ಟೈಮ್ ಇದ್ರೆ ಜಾಸ್ತಿ ಕೂಡ ನೆನೆಯೋದಕ್ಕೆ ಇಡ್ಬೋದು. ಇವಾಗ ನೋಡ್ರಿ, ನಾನು ಸೀಕ್ರೆಟ್ ಪದಾರ್ಥ ಅಂತೇನು ಹೇಳಿದ್ನಲ್ಲ ಅದು ಇದೆ. ಅರ್ಧ ಟೀ ಸ್ಪೂನಷ್ಟು ಅಂದ್ರೆ ಸ್ವಲ್ಪ ದೊಡ್ಡ ಸ್ಪೂನ್ಲೆ ಅರ್ಧ ಟೀ ಸ್ಪೂನಷ್ಟು ನಾನಿಲ್ಲಿ ಅಡುಗೆ ಎಣ್ಣೆನ ಸೇರಿಸ್ಕೊಳಕತ್ತೇನೆ. ಕಾಯಿಸಿರೋದಂತೇನಿಲ್ಲ, ಹಂಗೆ ಅಡುಗೆ ಎಣ್ಣೆನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊರಿ. ಈ ರೀತಿ ಅಡುಗೆ ಎಣ್ಣೆನ ಸೇರಿಸಿ ರವಾ ದೋಸೆನ ಮಾಡೋದ್ರಿಂದ ರವಾ ದೋಸೆ ಸ್ವಲ್ಪ ಕೂಡ ತವೆಗೆ ಅಂಟೋದಿಲ್ಲ. ತುಂಬ ಅಂದರೆ ತುಂಬಾ ಪರ್ಫೆಕ್ಟಾಗಿ ಬರ್ತಾವ್ರಿ. ನೋಡ್ರಿ, ಇವಾಗ ಈ ಕಡೆ ಸ್ಟವ್ ಮೇಲೆ ದೋಸೆ ತವಾನ ಕಾಯೋದಕ್ಕಿಟ್ಟು ಸ್ವಲ್ಪ ದೋಸೆ ತವ ಕಾದಿಂದ ಅದಕ್ಕೆ ಸ್ವಲ್ಪ ಎಣ್ಣೆನ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡು ಒಂದು ಕಾಟನ್ ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ಕೊಂಡು ಪೂರ್ತಿ ದೋಸೆ ತವ ಖಡಕ್ಕಾಗಿ ಕಾದಿರಬೇಕು. ಆವಾಗ ನಾವು ಈ ರವಾ ದೋಸೆನ ಮಾಡ್ಕೊಳ್ಬೇಕು. ನೋಡ್ರಿ, ಈ ರೀತಿ ದೋಸೆ ತವ ಪೂರ್ತಿಯಾಗಿ ಖಡಕ್ಕಾಗಿ ಕಾದ ನಂತರ ಸ್ವಲ್ಪ ನಾನಿಲ್ಲೇ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಂಥ ಈರುಳ್ಳಿನ ಮೇಲೆ ಈ ರೀತಿ ಸ್ಪ್ರೆಡ್ ಮಾಡಿ ಉರಿನ ಪೂರ್ತಿ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ರೀತಿ ಒಂದು ದೊಡ್ಡ ಸ್ಪೂನಿಂದ ಹಿಟ್ಟನ್ನು ತಗೊಂಡು ನೀರು ಚೆಲ್ದ ಹಾಗೆ ಈ ದೋಸೆನ ಈ ರೀತಿ ಮಾಡ್ಕೊಳ್ಬೇಕು. ಸುತ್ತ ಎಲ್ಲ ದೋಸೆ ತವ ಪೂರ್ತಿ ಎಲ್ಲ ಇದನ್ನು ಹಿಟ್ಟನ್ನು ಸ್ಪ್ರೆಡ್ ಮಾಡ್ಕೊರಿ. ಈ ರೀತಿ ಸ್ಪ್ರೆಡ್ ಮಾಡಿ ಆಗಿಂದ ಉರಿನ ಹೈ ಫ್ಲೇಮ್ನಲ್ಲಿಟ್ಟು ಈ ದೋಸೆನ ಬೇಯಿಸ್ಕೊಳ್ಬೇಕು. ಈ ದೋಸೆನ ಬೇಯಿಸ್ಕೊಳ್ಬೇಕಾದ್ರೆ ಭಾಳ ಸಮಾಧಾನಲೆ ಬೇಯಿಸ್ಕೊಳ್ಬೇಕು. ಯಾಕಂದ್ರೆ ಜಾಸ್ತಿ ಹೈ ಫ್ಲೇಮ್ ಮಾಡಿ ದೋಸೆನ ಜಲ್ದಿ ಬೇಯಿಸ್ಕೊಂಡ್ರೆ ಪೂರ್ತಿ ದೋಸೆ ಸೀದ್ ಹೋಗ್ತಾವು. ಸ್ವಲ್ಪ ನಾವು ಮೀಡಿಯಮ್ ಊರಿನಲ್ಲಿ ಬೇಯಿಸ್ಕೊಂಡ್ರೆ ಕ್ರಿಸ್ಪಿಯಾಗಿ ದೋಸೆನ ಮಾಡ್ಕೊಳ್ಬೋದು. ನೋಡ್ರಿ ಈ ರೀತಿ ದೋಸೆ ಸ್ವಲ್ಪ ಬೆಂದಿದೆ ಅಂದಾಗ ಅದನ್ನು ಹಂಚನ್ನು ತಿರುತ್ತಾ ನಾವು ಸುತ್ತ ಎಲ್ಲ ದೋಸೆನ ನೀಟಾಗಿ ಬೇಯಿಸ್ಕೊಂಡ್ರೆ ಪೂರ್ತಿ ಎಲ್ಲ ದೋಸೆ ಬೆಂದು
ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ದೋಸೆ ಬರ್ತಾವ್ರಿ. ಈ ದೋಸೆನ ನಾವು ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಳ್ಳೋದ್ರಿಂದ ಈ ದೋಸೆ ಸುತ್ತ ಎಲ್ಲ ನೀಟಾಗಿ ಬೇಯೋದಿಲ್ಲ. ಈ ರೀತಿ ಸ್ವಲ್ಪ ಹಂಚನ್ನ ತಿರುತ್ತಾ ಎಲ್ಲಿ ದೋಸೆ ಬೇದಿಲ್ಲ ಅಲ್ಲ ಅಲ್ಲಿ ಸ್ವಲ್ಪ ಹೈ ಫ್ಲೇಮ್ ಮಾಡಿ ದೋಸೆನ ಬೇಯಿಸ್ಕೊಳ್ಳೋದ್ರಿಂದ ದೋಸೆ ಪೂರ್ತಿಯಾಗಿ ಕ್ರಿಸ್ಪಿಯಾಗಿ ಪರ್ಫೆಕ್ಟಾಗಿ ಬರ್ತಾವ್ರಿ. ನೋಡ್ರಿ ಈ ರೀತಿ ಉರಿನ ಪೂರ್ತಿ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ದೋಸೆನ ಬೇಯಿಸ್ಕೊಳ್ಬೇಕು. ಈ ರೀತಿ ಕ್ರಿಸ್ಪಿ ಆಗಿಂದ 1 ಸ್ಪೂನ್ ತಗೊಂಡು ಸ್ವಲ್ಪ ಈ ರೀತಿ ಮಾಡಿದ್ರೆ ದೋಸೆ ನೀವು ನೋಡತ್ತಿರ್ಬೋದು ಸ್ವಲ್ಪ ಕೂಡ ತವೆಗೆ ಅಂಟ್ತಾ ಇಲ್ಲ. ಎಷ್ಟು ಪರ್ಫೆಕ್ಟಾಗಿ ಬರ್ತಾವಂದ್ರೆ ಮತ್ತು ಇದನ್ನು ಮಾಡೋಕೆ ಸ್ವಲ್ಪ ಪೇಷನ್ಸ್ಲೇ ಮಾಡಬೇಕು. ಯಾಕಂದರೆ ಈ ರವಾ ದೋಸೆ ಸ್ವಲ್ಪ ನಿಧಾನವಾಗಿ ಬೇಯಿಸ್ಕೊಳ್ಬೇಕು. ನಾವು ಪೂರ್ತಿ ಹೈ ಫ್ಲೇಮ್ ಮಾಡಿ ಈ ದೋಸೆನ ಬೇಯಿಸ್ಕೊಂಡ್ರೆ ದೋಸೆ ಸೀದ್ ಹೋಗೋ ಚಾನ್ಸಸ್ ಇರ್ತೈತಿ. ಉರಿನ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ದೋಸೆನ ಬೇಯಿಸ್ಕೊಳ್ಬೇಕು. ಈ ರೀತಿ ಕ್ರಿಸ್ಪಿಯಾಗಿಂದ 1 ಸ್ಪೂನ್ ತಗೊಂಡು ಸ್ವಲ್ಪ ಇದನ್ನು ದೋಸೆನ ಮೇಲೆ ಎಪ್ಸಿದ್ರೆ ಈ ರೀತಿ ಸ್ಪೂನ್ಗೆ ಅಂಟೋಲ್ಲ ಮತ್ತು ತವಾ ಕೂಡ ಅಂಟೋದಿಲ್ಲ. ಅಷ್ಟು ಪರ್ಫೆಕ್ಟಾಗಿ ರವಾ ದೋಸೆನ ಹೋಟೆಲ್ ಸ್ಟೈಲ್ನಲ್ಲಿ ಸಿಗುವಂಥ ರವಾ ದೋಸೆನ ನಾವು ಈ ವಿಧಾನದಾಗ ಮನೆಯಲ್ಲೇ ಆರಾಮವಾಗಿ ಕೇವಲ ನಿಮಿಷಗಳಲ್ಲಿ ಮಾಡ್ಕೊಳ್ಬೋದು. ನೋಡ್ರಿ ದೋಸೆ ಎಷ್ಟು ಪರ್ಫೆಕ್ಟಾಗಿ ಬಂದೈತೆ ಅಂಥೇಳಿ ಸೇಮ್ ಹೋಟೆಲ್ನಲ್ಲಿ ಯಾವ ರೀತಿ ದೋಸೆ ಮಾಡ್ತಾರಲ್ಲ ಇದೇ ರೀತಿ ದೋಸೆನ ನಾವು ಆರಾಮವಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು. ನೀವು ನೋಡತ್ತಿರ್ಬೋದು ಎಷ್ಟು ಕ್ರಿಸ್ಪಿಯಾಗಿ ದೋಸೆ ಬಂದೈತೆ ಅಂಥೇಳಿ. ಕ್ರಿಸ್ಪಿಯಾಗಿರುವಂಥ ದೋಸೆನ ಇಷ್ಟಪಡೋರಿಗೆ ಈ ರೀತಿ ರವಾದಿಂದ ಮನೆಯಲ್ಲೇ ಆರಾಮವಾಗಿ ದೋಸೆನ ಮಾಡಿಕೊಡ್ರಿ. ನೋಡ್ರಿ ಇಲ್ಲೇ ನಾನಿಲ್ಲೇ ಇನ್ನೊಂದು ದೋಸೆನ ಮಾಡಿ ತೋರ್ಸಾಕತ್ತೀನಿ. ಪ್ರತಿ ದೋಸೆನೂ ಮಾಡ್ಕೊಳ್ಳುವಾಗ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಿ ಒಂದು ಕಾಟನ್ ಬಟ್ಟೆ ತಗೊಂಡು ನೀಟಾಗಿ ಒರೆಸ್ಕೊಂಡು ದೋಸೆನ ಮಾಡ್ಕೊಂಡ್ರೆ ದೋಸೆ ಪೂರ್ತಿಯಾಗಿ ಪರ್ಫೆಕ್ಟಾಗಿ ಬರ್ತಾವ್ರಿ. ಮತ್ತು ದೋಸೆ ಮಾಡ್ಕೊಳ್ಳುವಾಗ ಪೂರ್ತಿ ತವಾ ಖಡಕ್ಕಾಗಿ ಕಾದಿರಬೇಕು. ಖಡಕ್ಕಾಗಿ ಕಾದಿಂದ ಈ ರೀತಿ ಸ್ವಲ್ಪ ಸ್ಪೂನಿಂದ ಹಿಟ್ಟನ್ನು ತಗೊಂಡು ಈ ರೀತಿ ನೀರು ಚೆಲ್ದ ಹಾಗೆ ಈ ದೋಸೆನ ಮಾಡ್ಕೊಳ್ಬೇಕು. ನೋಡ್ರಿ ಈ ರೀತಿ ನೀರನ್ನ ಯಾವ ರೀತಿ ಚೆಲ್ತೀವಲ್ಲ ಆ ರೀತಿ ದೋಸೆ ತವಾ ಮೇಲೆ ಹಿಟ್ಟನ್ನು ಚೆಲ್ತಾ ಬಂದ್ರೆ ಪೂರ್ತಿಯಾಗಿ ಪರ್ಫೆಕ್ಟ್ ಆದಂಥ ರವಾ ದೋಸೆನ ನಾವು ಮಾಡ್ಕೊಳ್ಬೋದು. ಮತ್ತು ಈ ರವಾ ದೋಸೆನ ಮಾಡ್ಕೊಳ್ಳೋಕೆ ಇನ್ನೊಂದು ಟಿಪ್ಸ್ ಏನಪ್ಪ ಅಂತಂದ್ರೆ ಹಂಚು ಪೂರ್ತಿಯಾಗಿ ಈ ರೀತಿ ನಾನ್ ಸ್ಟಿಕ್ ಆಗಿದ್ರೆ ಸ್ವಲ್ಪ ಕೂಡ ಸ್ಕ್ರ್ಯಾಚ್ ಆಗಿರಬಾರ್ದು. ಸ್ವಲ್ಪ ನಾವು ಸ್ಕ್ರ್ಯಾಚ್ ಮಾಡಿದ್ರೆ ಇದನ್ನು ಈ ರೀತಿ ಸ್ಟೀಲ್ ಸ್ಪೂನ್ ತಗೊಂಡು ನಾವು ದೋಸೆ ತೆಗೆಯುವಾಗ ಸ್ವಲ್ಪ ಕೂಡ ಸ್ಕ್ರ್ಯಾಚ್ ಆಗಿದ್ದರೂ ಈ ರವಾ ದೋಸೆ ಸರಿಯಾಗಿ ಬರೋದಿಲ್ಲ. ಈ ರೀತಿ ನಾನ್ ಸ್ಟಿಕ್ ತವಾ ಇದ್ರೆ ಪೂರ್ತಿಯಾಗಿ ಹೊಸದಾಗಿರಬೇಕು. ನೋಡ್ರಿ ಇದು ಕೂಡ ಹೊಸದಾಗೈತಿ, ಸ್ವಲ್ಪ ಕೂಡ ಸ್ಕ್ರ್ಯಾಚ್ ಆಗಿಲ್ಲ. ಈ ರೀತಿ ಸ್ಕ್ರ್ಯಾಚ್ ಆಗದೇ ಇಲ್ಲ ಅಂದ್ರೆ ರವಾ ದೋಸೆ ಪೂರ್ತಿಯಾಗಿ ಪರ್ಫೆಕ್ಟಾಗಿ ಬರ್ತಾವು. ಉರಿನ ಪೂರ್ತಿ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಸ್ವಲ್ಪ ದೋಸೆ ಬೆಂದಿದೆ ಅಂದಾಗ ಈ ರೀತಿ ತವಾನ ತಿರುತ್ತಾ ನೀಟಾಗಿ ದೋಸೆನ ಬೇಯಿಸ್ಕೊಂಡ್ರೆ ಕ್ರಿಸ್ಪಿಯಾದಂಥ ದೋಸೆನ ನಾವು ಆರಾಮವಾಗಿ ಮಾಡ್ಕೊಳ್ಬೋದು. ಈ ದೋಸೆನ ಮಾಡ್ಕೊಳ್ಳುವಾಗ ಸ್ವಲ್ಪ ಪೇಷನ್ಸ್ಲೆ ಸಮಾಧಾನವಾಗಿ ಈ ದೋಸೆನ ಬೇಯಿಸ್ಕೊಳ್ಬೇಕು. ಈ ದೋಸೆ ಸ್ವಲ್ಪ ನಿಧಾನವಾಗಿ ಬೇಯುತ್ತಾರೆ. ನೋಡ್ರಿ ಈ ರೀತಿ ಕ್ರಿಸ್ಪಿಯಾಗಿಂದ 1 ಸ್ಪೂನ್ ತಗೊಂಡು ಆರಾಮವಾಗಿ ನಿಧಾನವಾಗಿ ನಾವು ದೋಸೆನ ಎಬ್ಸಿದ್ರೆ ಈ ರೀತಿ ಸ್ವಲ್ಪ ಕೂಡ ತವೆಗೆ ಅಂಟೋದಿಲ್ಲ. ಅಷ್ಟು ಪರ್ಫೆಕ್ಟಾಗಿ ರವಾ ದೋಸೆ ಬರ್ತಾವ್ರಿ. ನೋಡ್ರಿ ಈ ದೋಸೆ ಕೂಡ ಸ್ವಲ್ಪ ಕೂಡ ತವೆಗೆ ಅಂಟ್ತಾ ಇಲ್ಲ. ಎಷ್ಟು ಪರ್ಫೆಕ್ಟಾಗಿ ದೋಸೆ ಬಂದೈತೆ ಅಂಥೇಳಿ ನೀವು ನೋಡತ್ತೀರಿ. ಈ ರೆಸಿಪಿ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಯೂಸ್ಫುಲ್ ಅನಿಸಿದ್ರೆ ಅಥವಾ ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ. ಇದೇ ರೀತಿ ವಿಡಿಯೋಸ್ನ ನೋಡ್ಕೊತ ಇರ್ರಿ. ಮತ್ತು ಮುಂದಿನ ವಿಡಿಯೋದಾಗ ಇನ್ನೊಂದು ಮಸ್ತ್ ಆಗಿರುವಂಥ ರೆಸಿಪಿ ಜೊತೆ ಎಲ್ರಿಗೂ ಸಿಗೋಣ್ರಿ. ಎಲ್ಲರಿಗೂ ಟೇಕ್ ಕೇರ್ ಆಫ್ ಆಲ್. ಬಾಯ್ ರೀ. ಖಂಡಿತ ಈ ರವಾ ದೋಸೆನ ಇನ್ಸ್ಟಂಟ್ ರವಾ ದೋಸೆನ ನೀವು ಒಂದು ಸರ್ತಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳ್ರಿ ದೋಸೆ ಹೆಂಗೆ ಬಂತು ಅಂಥೇಳಿ. ಎಲ್ಲರಿಗೂ ಬಾಯ್ ರೀ.